ಎಲ್ಲರಿಗೂ ನಮಸ್ಕಾರ. ಸಂಧ್ಯಾ ಪಾಕಶಾಲೆಗೆ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಹುಣಸೆ ಹಣ್ಣಿನ ತೊಕ್ಕು ಅಥವಾ ಕೇರಳದಲ್ಲಿ ಇದನ್ನು ಪುಳಿಂಜಿ ಅಂತ ಕರಿತೀವಿ. ಇಲ್ಲಿ ನಾವು ಹುಣಸೆ ಹಣ್ಣು ಹಾಗೂ ಶುಂಠಿಯನ್ನು ಬಳಸಿರೋದ್ರಿಂದ ಇದನ್ನು ಕೇರಳದಲ್ಲಿ ಪುಳಿಂಜಿ ಅಂತ ಕರೀತಾರೆ. ಫ್ರೆಂಡ್ಸ್, ಗಂಜಿ ಊಟ ಜೊತೆಗೆ ಈ ಸ್ಪೈಸಿ ಹುಣಸೆ ಹಣ್ಣಿನ ಗೊಜ್ಜು ಪರ್ಫೆಕ್ಟ್ ಆದ ಕಾಂಬಿನೇಷನ್. ಇದನ್ನು ದೋಸೆ, ಚಪಾತಿ ಹಾಗೂ ಇಡ್ಲಿ ಜೊತೆ ಕೂಡ ನಾವು ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಇರುವಂತಹ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸಿಕೊಂಡು ಸುಲಭವಾಗಿ ಅತಿ ಕಡಿಮೆ ಸಮಯದಲ್ಲಿ ಹುಣಸೆ ಹಣ್ಣಿನ ತೊಕ್ಕು ಅಥವಾ ಪುಳಿಂಚಿಯನ್ನು ತಯಾರಿಸುವ ಈಸಿ ಮೆಥಡನ್ನು ನನ್ನ ಜೊತೆ ಶೇರ್ ಮಾಡ್ತೀನಿ. ನೋಡುವ ಬನ್ನಿ. ಬೇಕಾಗುವ ಪದಾರ್ಥಗಳು: ಹುಣಸೆ ಹಣ್ಣು 1 ಉಂಡೆ, 3 ರಿಂದ 4 ತುಂಡುಗಳು ಹಸಿ ಶುಂಠಿ, ಅದೇ ರೀತಿಯಲ್ಲಿ 15 ರಿಂದ 20 ಕಾಯಿ ಮೆಣಸನ್ನು ತಗೊಂಡಿದ್ದೀನಿ. ಖಾರ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಲ್ಲ, ಅದೇ ರೀತಿಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಹುಣಸೆ ಹಣ್ಣನ್ನು ನಾನು 2 ಗಂಟೆಗಳ ಕಾಲ ನೆನೆಸಿ 10 ನಿಮಿಷ ಚೆನ್ನಾಗಿ ಕುದಿಸಿ ಇಟ್ಕೊಂಡಿದ್ದೇನೆ. ಇದರಿಂದಾಗಿ ಅದರ ಕಸವನ್ನು ನಾವು ತೆಗಿಲಿಕ್ಕೆ ತುಂಬ ಈಸಿ ಆಗುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಕೈಯನ್ನು ಉಪಯೋಗಿಸ್ಕೊಂಡು ಅದರ ಕಸವನ್ನು ಹುಣಸೆ ಹಣ್ಣಿನ ರಸದಿಂದ ಬೇರ್ಪಡಿಸ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಹಳೆ ಹುಣಸೆ ಹಣ್ಣು ಇದ್ದಷ್ಟು ಅದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆದ ಕಾರಣ ಇಲ್ಲಿ ನಾನು ಹಳೆ ಹುಣಸೆ ಹಣ್ಣನ್ನು ಯೂಸ್ ಮಾಡ್ತಾಯಿದ್ದೀನಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಹುಣಸೆ ಹಣ್ಣಿನ ಲಿಕ್ವಿಡನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ಈಗ ಕಾಯಿ ಮೆಣಸನ್ನು ಸಣ್ಣದಾಗಿ ಹಚ್ಕೊಳ್ಬೇಕಾಗುತ್ತೆ. ಮತ್ತು ಶುಂಠಿಯನ್ನು ಕೂಡ ಸಿಪ್ಪೆ ತೆಗೆದು ಇದನ್ನು ಕೂಡ ಚಿಕ್ಕದಾಗಿ ನಾವು ಈ ರೀತಿಯಲ್ಲಿ ಕಟ್ ಮಾಡಿ ರೆಡಿ ಮಾಡ್ಕೊಳ್ಬೇಕು. ರೆಡಿಯಾಗಿರುವಂಥ ಹುಣಸೆ ಹಣ್ಣಿನ ರಸಕ್ಕೆ ಕಾಯಿಮೆಣಸು, ಶುಂಠಿ ಹಾಗೂ ಬೆಲ್ಲವನ್ನು ಸೇರಿಸ್ಕೊಳ್ಳಿ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಇದು ಸ್ಪೈಸಿ ಹಾಗೂ ಹುಳಿ ಆಗಿರೋದ್ರಿಂದ ಇದಕ್ಕೆ ಉಪ್ಪು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಈಗ ಗ್ಯಾಸಿನಲ್ಲಿ 10 to 15 ಮಿನಿಟ್ಸ್ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಫ್ರೆಂಡ್ಸ್, ಬೆಲ್ಲ ಜಾಸ್ತಿ ಇಷ್ಟಪಡುವವರು ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ಬೋದು. ಅದೇ ರೀತಿ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟಪಡುವವರು ಬೆಳ್ಳುಳ್ಳಿ ಕೂಡ ಇಲ್ಲಿ ಬಳಸ್ಕೊಳ್ಬೋದು. ಈಗ ಚೆನ್ನಾಗಿ ಇದು ಕುದಿ ಬರ್ತಾ ಇದೆ. ಕಾಯಿಮೆಣಸು ಹಾಗೂ ಶುಂಠಿ ಹುಣಸೆ ಹಣ್ಣಿನ ರಸವನ್ನು ಹೀರಿಕೊಂಡು ಪರ್ಫೆಕ್ಟ್ ಆದಂಥ ಹುಣಸೆ ಹಣ್ಣಿನ ತೊಕ್ಕು ರೆಡಿ ಆಗ್ತಾಯಿದೆ. ಇದನ್ನು 1 ವಾರದವರೆಗೆ ಹಾಗೆ ಸ್ಟೋರ್ ಮಾಡ್ಬೋದು. ಅದೇ ರೀತಿ 1 ಮಂತ್ವರೆಗೂ ನಾವು ಫ್ರಿಜ್ಜಲ್ಲಿ ಇಟ್ಟು ಬೇಕಾದಾಗ ಊಟದ ಜೊತೆ ಸರ್ವ್ ಮಾಡ್ಬೋದು. ಪಿಕ್ಕಲ್ ಬದಲಿಗೆ ಇದನ್ನು ಬಳಸ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಮ್ಮೂರಲ್ಲಿ ಗಂಜಿ ಊಟದ ಜೊತೆ ಇದನ್ನು ಸರ್ವ್ ಮಾಡ್ತಾರೆ. ಇದು ಗಂಜಿ ಊಟದ ಜೊತೆಗೆ ಪರ್ಫೆಕ್ಟ್ ಆದಂಥ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈಗ ಗರಂ ಸ್ಪೈಸಿ ಹುಣಸೆ ಹಣ್ಣಿನ ತೊಕ್ಕು ಅಥವಾ ಪುಳಿಂಜಿ ರೆಡಿ ಟು ಸರ್ವ್. ನೋಡಿ, ಪರ್ಫೆಕ್ಟಾಗಿ ರೆಡಿಯಾಗಿದೆ. ಕನ್ಸಿಸ್ಟೆನ್ಸಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ಸರ್ವ್ ಮಾಡುವ ರೆಡಿಯಾದಂತಹ ಹುಣಸೆ ಹಣ್ಣಿನ ತೊಕ್ಕನ್ನು ಆಫ್ಟರ್ 2 to 3 hours ಸರ್ವ್ ಮಾಡಿ. ಇದರಿಂದಾಗಿ ಹುಣಸೆ ಹಣ್ಣು, ಕಾಯಿಮೆಣಸು ಹಾಗೂ ಶುಂಠಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದೇ ರೀತಿ ಅದರ ಕನ್ಸಿಸ್ಟೆನ್ಸಿ ಕೂಡ ಸ್ವಲ್ಪ ದಪ್ಪಗಾಗಿ ಪಿಕ್ಕಲ್ ಥರ ಇದನ್ನು ಉಪಯೋಗಿಸ್ಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹುಣಸೆ ಹಣ್ಣಿನ ತೊಕ್ಕನ್ನು ನಾವು ಮನೆಯಲ್ಲೇ ತಯಾರಿಸ್ಕೊಳ್ಬೋದು. ನೀವು ಒಂದ್ಸಲ ಡೆಫಿನೆಟಾಗಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದನ್ನು 1 ವಾರದವರೆಗೆ ಹಾಗೆ ಸ್ಟೋರ್ ಮಾಡ್ಬೋದು. ಅದೇ ರೀತಿ 1 ತಿಂಗಳವರೆಗೆ ಕೂಡ ಫ್ರಿಜ್ಜಲ್ಲಿ ಇಟ್ಟು ಸ್ಟೋರ್ ಮಾಡ್ಬೋದು. ಬೇಕಾದಾಗ ಸರ್ವ್ ಮಾಡ್ಬೋದು. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಲ್ವಾ? ಹಾಗಾದರೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮವರಿಗೆ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡ್ತಾ ಅಲ್ಲೇ ಇರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇದರಿಂದಾಗಿ ನನ್ನ ಮುಂದಿನ ರೆಸಿಪಿಯನ್ನು ನೀವು ತಿಳಿಬೋದು. ಇದೇ ರೀತಿಯ ಇನ್ನೊಂದು ಯುನೀಕ್ ಆದ ಸ್ಪೆಷಲ್ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಬಾಯ್.